ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇರ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಯಾವ ವಿದ್ಯಾರ್ಥಿಗಳಿಗೆ ಅಂತ ಹೇಳಿದ್ರೆ, ಯಾವ್ಯಾವ ವಿದ್ಯಾರ್ಥಿಗಳು ಈಗ KCET ಅಪ್ಲಿಕೇಶನ್ ಅಲ್ಲಿ ಎಡಿಟಿಂಗ್ ಅನ್ನ ಮಾಡಿದಾರೆ, ಅಂದ್ರೆ ಹೊಸದಾಗಿ ರಿಸರ್ವೇಶನ್ ಅನ್ನ ಕ್ಲೇಮ್ ಮಾಡೋದಕ್ಕೆ ಆಗಿರಬಹುದು, ಅಥವಾ ಅಪ್ಲಿಕೇಶನ್ ಏನೋ ಮಿಸ್ಟೇಕ್ ಇತ್ತು ಸರಿ ಮಾಡ್ಕೋತಿದ್ದೀನಿ, ಆ ರೀತಿ ಎಡಿಟಿಂಗ್ಗೋಸ್ಕರ ಎಡಿಟ್ ಮಾಡಿದಿರಾ ಅಥವಾ ಹೊಸದಾಗಿ ರಿಸರ್ವೇಶನ್ ನ ಕ್ಲೇಮ್ ಮಾಡಿದಿರಾ ಅಂತ ವಿದ್ಯಾರ್ಥಿಗಳು ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು. ಕೇವಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅಷ್ಟೇ ಅಲ್ಲ, ಅಪ್ಲಿಕೇಶನ್ ಫಾರ್ಮ್ ಅದನ್ನು ಕೂಡ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೋಬೇಕು. ಯಾಕೆ ಅಂತ ಹೇಳಿದ್ರೆ ಮುಂದೆ ಅಡ್ಮಿಷನ್ ಟೈಮ್ ಅಲ್ಲಿ ಬೇಕಾಗುತ್ತೆ. ಕೌನ್ಸಿಲಿಂಗ್ ಅಲ್ಲಿ ಸೀಟ್ ಅಲಾಟ್ ಆಗುತ್ತಲ್ವಾ, ಅಲಾಟ್ ಆದ್ಮೇಲೆ ಫೀಸ್ ಅನ್ನ ಪೇ ಮಾಡ್ತೀರಾ, ಕಾಲೇಜ್ಗೆ ಅಡ್ಮಿಷನ್ ಹೋಗ್ತೀರಾ, ಆವಾಗ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ನಂತರ ಅಪ್ಲಿಕೇಶನ್ ಫಾರ್ಮ್ ಎರಡನ್ನೂ ಕೇಳ್ತಾರೆ. ಈಗ ಹೊಸದಾಗಿ ರಿಸರ್ವೇಶನ್ಗೋಸ್ಕರ ನಿಮ್ಮ ಅಪ್ಲಿಕೇಶನ್ ಅಲ್ಲಿ ಚೇಂಜಸ್ ಅನ್ನ ಮಾಡಿದ್ರ ಅಂತ ಹೇಳಿದ್ರೆ, ಈಗ ಎಡಿಟ್ ಮಾಡಿದ ನಂತರ ಇರುವಂತಹ ಅಪ್ಲಿಕೇಶನ್ ಫಾರ್ಮ್ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ. ಅದಕ್ಕೋಸ್ಕರ ನೀವು ಮತ್ತೊಮ್ಮೆ ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅಥವಾ ಅಪ್ಲಿಕೇಶನ್ ಫಾರ್ಮ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡೋದಕ್ಕೆ ಲಿಂಕ್ ಕೇದವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಇದೆ. ನಂತರ ಈಗಲೇ ಹೋಗಿ ಡೌನ್ಲೋಡ್ ಮಾಡ್ಕೊಂಡು ಸರ್ ಏನು ಚೇಂಜ್ ಆಗಿಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಕೂಡ ಎಡಿಟ್ ಮಾಡೋ ಮೊದಲೇ ಇತ್ತು ಹಾಗೆ ಈಗಲೂ ಇದೆ, ಅಪ್ಲಿಕೇಶನ್ ಫಾರ್ಮ್ ಅಲ್ಲೂ ಕೂಡ ಈ ರಿಸರ್ವೇಶನ್ ಕ್ಲೇಮ್ ಆಗಿಲ್ಲ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಈಗ ಕೇದವರೇ ಅಫಿಷಿಯಲಿ ಹೇಳಿದ್ದಾರೆ ಏನು ಅಂತ ಹೇಳಿದ್ರೆ, ಜುಲೈ 5ನೇ ತಾರೀಕಿನ ನಂತರ ನೀವು ಹೊಸದಾಗಿ ನೀವೇನು ಕೋಟಾವನ್ನ ಕ್ಲೇಮ್ ಮಾಡಿರ್ತೀರ ಅಂತಹ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದ್ರೆ, ಸ್ವಲ್ಪ ವೇಟ್ ಮಾಡಿ. ಅಂದ್ರೆ ಇವತ್ತು ಜುಲೈ 3, ನಾಳೆ ಜುಲೈ 4. ಸೊ ಇದೆರಡು ಕಂಪ್ಲೀಟ್ ಆಗ್ಲಿ, ಅಂದ್ರೆ ಈ ಡೇಸ್ ಮುಗಿಲಿ. ಅದರ ನಂತರ ಜುಲೈ 5ನೇ ತಾರೀಕಿನಿಂದ ಅಂದ್ರೆ ಈ ಹೊಸದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಕೊಡ್ತಾರೆ. ಅಂದ್ರೆ ಹಿಂದೆ ಕೊಟ್ಟಿರುವಂತಹ ಲಿಂಕೇ ಇರುತ್ತೆ, ಬಟ್ ಮತ್ತೊಮ್ಮೆ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಜುಲೈ 5, 6, 7 ಹೀಗೆ ಮತ್ತೊಮ್ಮೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳಿ. ಆವಾಗ ನೀವು ಎಡಿಟ್ ಮಾಡಿ ಕ್ಲೇಮ್ ಮಾಡಿದಂತಹ ರಿಸರ್ವೇಶನ್ ಏನಿದೆ ಅದು ಕ್ಲೇಮ್ ಆಗಿರುತ್ತೆ. ಸೊ ಹೊಸದಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋತೀರಾ, ಅದ್ರ ಜೊತೆಗೇನೆ ಮತ್ತೆ ಡೌನ್ಲೋಡ್ ಮಾಡ್ಕೋತೀರಾ. ಆಲ್ರೆಡಿ ಹೇಳಿದ್ನಲ್ಲ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಜೊತೆಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ. ಸೊ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಮಾಡ್ಕೊಳ್ಳೋ ಲಿಂಕ್ ಕೂಡ ವೆಬ್ಸೈಟ್ ಅಲ್ಲಿ ಇದೆ. ಸೊ ಜುಲೈ 5ರ ನಂತರ ಈ ಎರಡು ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್, ಅಪ್ಲಿಕೇಶನ್ ಫಾರ್ಮ್ ಎರಡನ್ನು ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ಔಟ್ ತೆಗೆದು ಇಟ್ಕೊಂಡಿರಿ, ಮುಂದೆ ಅಡ್ಮಿಷನ್ ಟೈಮ್ ಬೇಕಾಗುತ್ತೆ. ವಿಡಿಯೋ ಸಹಾಯ ಆಗುತ್ತೆ ತಪ್ಪದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಮುಂದಿನ ಸಿಗೋಣ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.